ಆಸ್ತಿಯನ್ನು ಅದ್ರ ಕುರಿತಾಗಿ ಹಗರಣಗಳಾಗಿದೆ ಇಲ್ಲಿ. ಇಬ್ಬರ ವಿರುದ್ಧ ಆಲ್ರೆಡಿ ಪ್ರಕರಣ ದಾಖಲಾಗಿದೆ, ಅವರು ಬಂಧನ ಆಗಿಲ್ಲ. ಸುಮಾರು ಇದು 86-87 ಆಸ್ತಿ ರಾತ್ರೋರಾತ್ರಿ ಲಾಗಿನ್ ಏನಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ. ಸುಮಾರು ಇದು 1 ತಿಂಗಳಿಂದ ಆಗಿದೆ ಇದು. ಆ್ಯಕ್ಚುಲಿ ಸ್ಟೇಟ್ ನ್ಯೂಸ್ದವರು ಮತ್ತು ಕೆಲವರು ನಾವು ಎಲ್ಲ ಹೋಗಿ ಕಮಿಷ್ನರಿಗೆ ಮಾತಾಡಿದಾಗ ಕಮಿಷ್ನರ್ ಸಾಹೇಬರು ತನಿಖೆ ನಡೀತಾ ಇದೆ, ನಾವು ತನಿಖೆ ಮಾಡಿದ್ಮೇಲೆ ಏನದ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೋತು ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು ಹೇಳಿಕೆ ಇತ್ತು. ಮೊನ್ನೆ ರಾತ್ರಿ ಮೇಲೆ ಮೊನ್ನೆ FIR ಆಗಿದೆ ಅಂತ ನಮಗೊಂದು ಸುದ್ದಿ ಬಂತು. ಇವತ್ತು ಬೆಳಗ್ಗೆ ನಾನು FIR ಕಾಪಿ ನೋಡಿದೆ. ಇಬ್ಬರು ಹೆಸರು ಆರೋಪಿಗಳಿಗೆ ಇಬ್ಬರಿಗೆ ಹೆಸರು ಆದಾಗ ಸೇರಿಸಿದ್ದಾರೆ. ಅವರು ಮಹಾನಗರ ಪಾಲಿಕೆಯಲ್ಲಿ ಇದೇ ಇನ್ನೊಬ್ಬರು ಕಮಿಷನರ್ ಫೇಕ್ ಸೈನ್ ಮಾಡಿ ಚೆಕ್ ಎತ್ತೇನು ದುಡ್ಡೇನು ಲೂಟಿ ಮಾಡಿದ್ದಾರೆ. ಅರ್ಧಾಗ ಒಬ್ಬ ಆರೋಪಿ ಆ ಪ್ರಕರಣ ಇದ್ದ ಅಂತ ಆರೋಪಿ ಒಬ್ಬರು. ಟೋಟಲ್ ಇದು ಇಬ್ಬರ ಮೇಲೆ ಏನು FIR ಆಗಿದೆ. ಇನ್ನವರೆಗೂ ಏನು ಅರೆಸ್ಟ್ ಆಗಿಲ್ಲ, ಇನ್ನೂ ಸುದ್ದಿಗೇನು ಬಂದಿಲ್ಲ. ಇದು 86-87 ಲಾಗಿನ್ ಆಗಬೇಕಂದ್ರೆ ಅಲ್ಲಿದ್ದಂಥ ಅಧಿಕಾರಿಗಳದು ಮೊಬೈಲ್ ಲಾಗಿನ್ OTP ಎಲ್ಲ ಕೊಡಬೇಕಾಗುತ್ತೆ. ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಇಲ್ಲಿದ್ದಂಥ ಜಿಲ್ಲಾ ಅಧಿಕಾರಿಗಳಿಗೆ, ಇಲ್ಲಿದ್ದಂಥ ಉಸ್ತುವಾರಿ ಮಿನಿಸ್ಟರ್ ಸಾಹೇಬ್ರಿಗೆ, ಈ ಮಹಾನಗರ ಪಾಲಿಕೆಯಲ್ಲಿ 86-87 ಏನು ಪ್ರಾಪರ್ಟೀಸ್ ಏನು ಇವತ್ತೇನು ಆನ್ಲೈನ್ನಲ್ಲಿ ಲಾಗಿನ್ ಆಗಿದೆ, ಅದ್ರ ಮೇಲೆ ಜುಡಿಷಿಯಲ್ ಇನ್ಕ್ವೈರಿ ಆಗಬೇಕು. ಜುಡಿಷಿಯಲ್ ಇನ್ಕ್ವೈರಿ ಆದಾಗ ಅವ್ರು ಯಾರು ಆರೋಪಿಗಳು ಮಾಡಿದ್ದಾರೆ, ಅವ್ರ ಹಿಂದೆ ಯಾರಿದ್ದಾರೆ, ಮತ್ತು ಅವ್ರ ಹಿಂದೆ ಯಾರಿದ್ದಾರೆ ಕಳ್ಳರು ಅಂತ ಅದು ಇನ್ಕ್ವೈರಿ ಆಗಬೇಕಂತ ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಈ ಖಾತಾ ಬಿ ಖಾತಾ ಸರ್ಕಾರ ತಂದಿದ್ದು, ಇದೇ ಕಾಂಗ್ರೆಸ್ ಸರ್ಕಾರ ತೊಗೊಂಡು ಬಂದಿದ್ದು ಈ ಖಾತಾ ಬಿ ಖಾತಾ. ಇವತ್ತು ಈ ಖಾತಾ ಬಿ ಖಾತಾ ಯಾಕೆ ಸರ್ಕಾರ ತಂದಿದೆ ಅಂದರೆ ಇಂಥ ಫೇಕ್ ಖಾತಾಗಳು ಭಾಳ ಆಗ್ತಾ ಇದೆ ಅಂತ ನಾವೆಲ್ಲ ಭಾಳಷ್ಟು ಜನ ದನಿ ಎತ್ತಿದ ಆ ವಿಷಯ ಮೇಲೆ. ಅದಕ್ಕೆ ಸರ್ಕಾರ ಈ ಖಾತಾ ಬಿ ಖಾತಾ ಆನ್ಲೈನ್ ಮಾಡಿದ್ದಾರೆ. ಇವತ್ತು ಆನ್ಲೈನ್ ಮಾಡಿದ್ಮೇಲೂ ಮತ್ತೆ ಅದೇ ಆನ್ಲೈನ್ ಖಾತಾಗಳನ್ನು ಮತ್ತು 86-87 ಡಾಕ್ಯುಮೆಂಟ್ಸ್ ಮಹಾನಗರ ಪಾಲಿಕೆಯಲ್ಲಿ ರಾತ್ರೋರಾತ್ರಿ 3 ಗಂಟೆಗೆ ಇವತ್ತು ಲಾಗಿನ್ ಆಗ್ತದ ಅಂತಂದರೆ ಇದು ಭಾಳ ದೊಡ್ಡ ಕ್ರೈಮ್. ಇದು ಆ್ಯಕ್ಚುಲಿ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು ಇದ್ರ ಮೇಲೆ ಭಾಳ ಸೀರಿಯಸ್ ಆಗಿ ಕೆಲಸ ಮಾಡಬೇಕು. ಯಾಕಂದರೆ ನಾಳೆ ಇದು ಎಲ್ಲ ಅಪರಾಧ ಏನಿದೆ ತಮ್ಮ ಮೇಲೆ ಬರ್ತಾಯಿದೆ. ತಾವು ಕಮಿಷನರ್ ಇದ್ದೀರಿ, ತಮ್ಮದು ಲಾಗಿನ್ ID ತಮಗೆ ಗೊತ್ತಿರಬೇಕು. ಅದಕ್ಕೆ ದಯಮಾಡಿ ಇದು ಜನರಿಗೆ ನ್ಯಾಯ ಕೊಡ್ರಿ. ಯಾಕಂದರೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಏನಾಗಿದೆ ಅಂದರೆ ಇವತ್ತು ಈ ಖಾತಾ ಬಿ ಖಾತಾಗಿ ಜನ ಇವತ್ತು ಓಡಾಡಿ ತಕಾಸ್ತಾ ಇದ್ದಾರೆ. ಸ್ಪೆಷಲಿ ಸೀನಿಯರ್ ಸಿಟಿಜನ್ಸ್ ನಮ್ಮ ಸಿಟಿದವರು ಇವತ್ತು ಮಹಾನಗರ ಪಾಲಿಕೆದಾಗ ಓಡಾಡಿ ಖಾತಾ ಬಿ ಖಾತಾಗೆ ತಕಾಸ್ತಾ ಇದ್ದಾರೆ. ಇಲ್ಲಿ ಇಂಥ ಕಳ್ಳರು ಇಲ್ಲಿ ಸೇರಿಕೊಂಡು 86-87 ಡಾಕ್ಯುಮೆಂಟ್ಸ್ ರಾತ್ರೋರಾತ್ರಿ ಕಳ್ಳರೇನು ಮಹಾನಗರ ಪಾಲಿಕೆಗೆ ಲೂಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಮೇಲೆ ಕಾನೂನು ರೀತಿಲೇ ಜುಡಿಷಿಯಲ್ ರೀತಿಲೇ ಇದ್ರ ಮೇಲೆ ಇನ್ಕ್ವೈರಿ ಆಗಬೇಕು. ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು ಇದ್ರ ಮೇಲೆ ರಿಯಾಕ್ಷನ್ ಕೊಡ್ಬೇಕು. ತಾವು ನಾನು ನೋಡ್ತೀನಿ ಮಾಡ್ತೀನಿ ಅಂತ ತಾವು ಇದಕ್ಕೆ ಸುಸ್ತು ಹೊಡೆದ್ರೆ ಇದು ಜನರಿಗೆ ನ್ಯಾಯ ಕೊಡೋಂಗಾಗಲ್ಲ. ಇದರಿಂದ ಏನು ಯಾಕೆ ಕಳ್ಳರಿದ್ದಾರೆ, ಅವರಿಂದ ಯಾರ ಕೈ ಹೊಡಿದೆ, ಕಲಬುರಗಿ ಸಿಟಿಜನಿಗೆ ನ್ಯಾಯ ಕೊಡಬೇಕು. ಯಾಕಂದರೆ ಸಿಟಿಜನ್ಸ್ ಮತ್ತು ಎಲ್ಲ ಭಾಳಷ್ಟು ಜನ ಇವತ್ತು ಬಿ ಖಾತಾಗೆ ಓಡಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ರೀ. ಅದಾಗ ಲೂಟಿ ಬಿ ಖಾತಾ ಈ ಖಾತಾಗೆ ಸಾವಿರಾರು ರೂಪಾಯಿ ತೊಗೋತಾ ಇದ್ದಾರೆ ಇವರು. ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಇಲ್ಲಿದ್ದಂಥ ಸರ್ಕಾರಿಗೆ, ಇಲ್ಲಿದ್ದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಇಲ್ಲಿದ್ದಂಥ ಜಿಲ್ಲಾ ಅಧಿಕಾರಿಗಳು ಸ್ವಲ್ಪ ಜನರ ಕಣ್ಣು ನೀರು ಒರೆಸಕ್ಕೆ ಸ್ವಲ್ಪ ಮುಂದೆ ಬರ್ರಿ ಅಂತ ಇವತ್ತು ತಮ್ಮ ಚಾನೆಲ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ಇವಾಗ ರೈತರ ಬೆಳೆ ಎಷ್ಟೋ ಹಾನಿ ಆಗ್ತಿದೆ. ಇವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಕಡೆ ನಿಗಾನೇ ವಹಿಸ್ತಿಲ್ಲ.
ಈಗ ಪಕ್ಕದ ಜಿಲ್ಲೆಯಲ್ಲಿ ಅಲ್ಲಿ ಉಸ್ತುವಾರಿ ಸಚಿವರಾಗಲಿ ಯಾರೇ ಆಗಲಿ ಭೇಟಿ ಕೊಟ್ಟು ರೈತರುಗಳು ಕೇಳ್ತಿದ್ದಾರೆ. ಉಸ್ತುವಾರಿ ಸಚಿವರಿಗೆ ಏನು ಹೇಳ ಬಯಸ್ತೀರಿ ತಾವು? ನೋಡಿ, ನಿನ್ನೆ ನಮ್ಮ ಮಾಹಿತಿ ಪ್ರಕಾರ ಇವತ್ತು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ನಮ್ಮ ಭಾಗದ ಎಲ್ಲ MLAಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಾಹೇಬರು ಮೀಟಿಂಗ್ ಮಾಡಿದಾರಂತ. ಇದೇ ಮಳೆ ಹೆಚ್ಚಿಗಾಗಿದೆ, ರೈತರದ್ದು ಬೆಳೆ ಹಾಳಾಗ್ತಾ ಇದೆ ಅಂತ ಅದ್ರ ಮೇಲೆ ಸೀರಿಯಸ್ ಆಗಿ ಮೀಟಿಂಗ್ ಆಗಿದೆ ಅಂತ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಬರ್ತಾ ಇದೆ. ನಮಗೆ ಒಂದು ನಂಬಿಕೆ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಾಹೇಬ್ರ ಮೇಲೆ. ಇವತ್ತು ಈ ಭಾಗದಾಗೂ ರೈತರಿಗೆ ಒಂದು ನ್ಯಾಯ ಸಿಗ್ತದೇನೋ ಅಂತ ನಮಗೊಂದು ನಂಬಿಕೆ ಇದೆ. ನೋಡೋಣ, ಕಾಯೋಣ. ಯಾಕಂದರೆ ನಿನ್ನೆ ತಾನೇ ಅವ್ರು ಮೀಟಿಂಗ್ ಮಾಡಿದ್ದಾರೆ. ಈಗ ಸಡನ್ ಒಂದು ದಿನದಾಗ ಅಭಿವೃದ್ಧಿ ಡೆವಲಪ್ಮೆಂಟ್ಸು ಆಗೋದು ಕಷ್ಟ ಆಗುತ್ತೆ. ನೋಡೋಣ, ಕಾಯೋಣ. ಮುಂದಿನ ದಿನದಾಗ ಮತ್ತೆ ಎಲೆಕ್ಷನ್ ಬರುತ್ತೆ, ಜನ ಮತ್ತೆ ಆದಿ ಕಾಯ್ತಾ ಇರ್ತಾರೆ. ನೋಡೋಣ ರೈತರಿಗೆ ಯಾವ ಲೆವೆಲ್ದಾಗ ರೈತರಿಗೆ ಒಂದು ನ್ಯಾಯ ಸಿಗ್ತದ ಅಂತ. ಬೀದರ್ ಜಿಲ್ಲೆಯಲ್ಲಿಂತ ಈಶ್ವರ್ ಖಂಡ್ರೆ ಸಾಹೇಬರು ಮೊನ್ನೆ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ 100 ಕೋಟಿ ರೂಪಾಯಿ ರೈತರು ಬೆಳೆ ಹಾಳಾಗಿದೆ ಅಂತ ಒಂದು 100 ಕೋಟಿ ರೂಪಾಯಿ ಅವರು ಕೇಳಿದ್ದಾರೆ. ಅದೇ ಥರ ನಿನ್ನೆ ಮಂತ್ರಿಗಳು ಎಲ್ಲ MLAs ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ ಗಮನಕ್ಕಿದೆ. ದಯವಿಟ್ಟು ಆಗ್ಬೋದು ಅಂತ ನಾವು ಇಷ್ಟೇ ಹೇಳೋದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಾಹೇಬರಿಗೆ, ಇಲ್ಲಿಂದ ರೈತರಿಗೆ ಉಳಿಸ್ರಿ. ರೈತರು ಉಳಿದ್ರೆ ನಾವು ಎಲ್ಲರೂ ಉಳಿತು. ಯಾಕಂದರೆ ಇವತ್ತು ನಾವು ಊಟ ಮಾಡಬೇಕಂದ್ರೆ ರೈತರ ಪುಣ್ಯನೇ ಅದು. ದಯಮಾಡಿ ಆ ರೈತರಿಗೆ ಉಳಿಸ್ರಿ. ಅವ್ರ ಬೆಳೆ ಹಾಳಾಗಿದೆ, ಆ ರೈತರ ಕಣ್ಣೀರು ಒರೆಸೋಣ ಅಂತ ಇವತ್ತು ಎಲ್ಲರೂ ಸೇರಿ, ಯಾವ ಪಕ್ಷ ಈ BJP ಕಾಂಗ್ರೆಸ್ JDS ಅಂತಿಲ್ಲ, ಯಾರ್ಯಾರು ರಾಜಕೀಯ ಮಾಡ್ತಾ ಇದ್ದವು ಎಲ್ಲರೂ ಒಂದು ಹೆಜ್ಜೆ ಮುಂದಿಟ್ಟು ಆ ರೈತರಿಗೆ ಕಾಪಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಮಹಾನಗರ ಪಾಲಿಕೆ